Hi friends, today's topic ಬೆಳಕು. Today's topic ಬೆಳಕು. ಬೆಳಕಂದ್ರೆ ಏನಪ್ಪಾ? ಬೆಳಕಿನ ವಸ್ತುಗಳು ಯಾವುವು? ಬೆಳಕಿನ ವಸ್ತುಗಳು. ಬೆಳಕಿನ ವಸ್ತುಗಳು. ಬೆಳಕಿನ ವಸ್ತುಗಳು. ಬಲ್ಬ್ ಆಗಲಿ, ಸೂರ್ಯ. ಇದೊಂದು ಬೆಳಕು. ಇದೊಂದು ಬೆಳಕು. ಬಲ್ಬ್. ಬೆಳಕು ಅಂಡ್ ನಕ್ಷತ್ರಗಳು. ನಕ್ಷತ್ರಗಳು ಇವುಗಳನ್ನ ನಾವೇನ್ ಕರಿತೀವಿ? ಬೆಳಕಿನ ವಸ್ತುಗಳು. ಬೆಳಕಿನ ವಸ್ತುಗಳು ಅಂತ ಕರಿತೀವಿ. ನೈಸರ್ಗಿಕ ವಸ್ತುಗಳು. ನೈಸರ್ಗಿಕ ವಸ್ತುಗಳು. ನೈಸರ್ಗಿಕ ವಸ್ತುಗಳು ಅಂದ್ರೆ ಯಾವುವು? ಇದೆ ಸೂರ್ಯ, ಹಾಗೂ ಬಲ್ಬ್. ಸೂರ್ಯ ಹಾಗೂ ಬಲ್ಬ್, ನಕ್ಷತ್ರಗಳು. ಇವುಗಳನ್ನು ನಾವು ನೈಸರ್ಗಿಕ ವಸ್ತುಗಳಂತ ಕರಿತೀವಿ. ನಕ್ಷತ್ರಗಳಂತ ಕರಿತೀವಿ. ಹಾಗೂ ನೆಕ್ಸ್ಟ್ ಮಾನವ ನಿರ್ಮಿತ ಕೃತಕ ಮೂಲಗಳು. ಕೃತಕ ಮೂಲಗಳು. ಕೃತಕ ಮೂಲಗಳು ನೋಡ್ರಿ. ಬೆಳಕು ವಸ್ತುಗಳು ಯಾವುವು? ಸೂರ್ಯ, ಬಲ್ಬ, ನಕ್ಷತ್ರಗಳು. ಇವುಗಳನ್ನ ನಾವೇನ್ ಕರಿತೀವಿ? ಬೆಳಕಿನ ವಸ್ತುಗಳಂತ ಕರಿತೀವಿ. ಬೆಳಕಿನ ವಸ್ತುಗಳಂತ ಕರಿತೀವಿ. ನೆಕ್ಸ್ಟ್ ನೈಸರ್ಗಿಕ ವಸ್ತುಗಳು ಯಾವಪ್ಪ ಅಂತಂದ್ರೆ ಸೂರ್ಯ ಹಾಗೂ ಬಲ್ಬ, ಇವು ನಕ್ಷತ್ರಗಳನ್ನ ನಾವೇನ್ ಕರಿತೀವಿ? ನೈಸರ್ಗಿಕ ವಸ್ತುಗಳಂತ ಕರಿತೀವಿ. ಮಾನವ ನಿರ್ಮಿತ ಮೂಲಗಳು ಯಾವ? ಕೃತಕ ಮೂಲಗಳು ಯಾವತ್ತಂದ್ರ ಅದರಲ್ಲಿ ಅಲ್ಲಿ ಮೊಬೈಲ್ ಟಾರ್ಚ್. ಯಾವುದು? ಮೊಬೈಲ್ ಟಾರ್ಚ್ ಅಲ್ಲಿ, ಕ್ಯಾಂಡಲ್ಸ್ ಅಲ್ಲಿ, ಇವುಗಳನ್ನ ಏನ್ ಕರಿತೀವಿ? ಮಾನವ ನಿರ್ಮಿತಗಳು. ನೆಕ್ಸ್ಟ್ ಪಾಯಿಂಟ್ ಬರ್ತದಪ್ಪ. ನೆಕ್ಸ್ಟ್ ಯಾವತ್ತಂದ್ರ ಬೆಳಕನ್ನು ಸರಳ ರೇಖೆಯಲ್ಲಿ ಚಲಿಸುವ. ಬೆಳಕನ್ನು ಸರಳ ರೇಖೆಯಲ್ಲಿ ಚಲಿಸ್ತಾವ. ಅದು ಹ್ಯಾಂಗಪ್ಪ ಅಂತಂದ್ರ ನಾವು ನೋಡುವಂತ ಒಂದು ನಳಿಕೆಯಿಂದ, ಇದರಿಂದ ಒಂದು ನಳಿಕೆಯಿಂದ ನಾವೊಂದು ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಇದನ್ನ ನಾವು ಏನಂತ ಕರಿತೀವಿ? ಇದಕ್ಕ ನಳಿಕೆ ಅಂತ ಕರಿತೀವಿ. ನಳಿಕೆಯನ್ನು ನಾವು ಮಾಡುವುದು ಸರಳ ರೇಖೆಯಲ್ಲಿ ಚಲಿಸ್ತಾವ. ನೆಕ್ಸ್ಟ್ ಸರಳ ರೇಖೆಯಲ್ಲಿ ಚಲಿಸುವುದಿಲ್ಲ. ಇದು ನಳಿಕೆ ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಇದಕ್ಕೆ ನಾವೇನ್ ಕರಿತೀವಿ? ಬೆಳಕನ್ನು ಸರಳ ರೇಖೆಯಲ್ಲಿ ಚಲಿಸ್ತೇವೆ. ನಾವು ಯಾವುದೇ ವಸ್ತುಗಳನ್ನು ನೋಡುವಾಗ ನೇರವಾಗಿ ಕಾಣಿಸುವಂತ ನಾವು ಏನ್ ಕರಿತೀವಿ? ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಬೆಳಕನ್ನು ಸರಳ ರೇಖೆಯಲ್ಲಿ ಚಲಿಸುತ್ತದೆ. ಯಾವುದೇ ವಸ್ತುಗಳನ್ನು ನಾವು ನೋಡ್ಬೇಕಾದ್ರೆ ನಮ್ಗೆ ಸರಿಯಾಗಿ ಕಾಣುತ್ತಿಲ್ಲ ಅಂತಂದ್ರೆ ನಾವೇನ್ ಕರಿತೀವಿ?
ಬೆಳಕಿನ ಸರಳ ರೇಖೆಯಲ್ಲಿ ಚಲಿಸುವುದಿಲ್ಲ. ಅದಕ್ಕೋಸ್ಕರ ನಾವೇನ್ ಕರಿತೀವಿ, ಬೆಳಕನ್ನು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಅಂತ ಕರಿತೀವಿ. ನಾವು ಅದಕ್ಕೆ ಕರಿತೀವಿ ಸರಳ ರೇಖೆಯಲ್ಲಿ ಚಲಿಸ್ತದೆ. ಇನ್ ನೆಕ್ಸ್ಟ್ ನೋಡ್ಬೇಕಪ್ಪ ಅಂತಂದ್ರ ಬೆಳಕಿನ ವೇಗ. ಯಾವ ವೇಗ? ಬೆಳಕಿನ ವೇಗ ಎಷ್ಟಪ್ಪ ಅಂತಂದ್ರ 3,00,000. ಬೆಳಕಿನ ವೇಗ 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಕೇಳ್ತೀವಿ. ಬೆಳಕಿನ ವೇಗ ಎಷ್ಟು? 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಕೇಳ್ತೀವಿ. ಬೆಳಕಿನ ವೇಗ ಎಷ್ಟು? 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಕೇಳ್ತೀವಿ. ಇಸ್ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳುವಂತ ಕ್ವಶನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಫ್ ದಿ ಬೆಳಕಿನ ವೇಗ 3,00,000 ಕಿಲೋಮೀಟರ್ ಸೆಕೆಂಡ್. ಬೆಳಕಿನ ವೇಗದಲ್ಲಿ ಕೆಳಗಿನ ಯಾವುದಾದರೂ ಆಗು ಹೋಗುವ ವೇಗ ಕಡಿಮೆ ಇರುತ್ತದೆ. ಇಂಪಾರ್ಟೆಂಟ್ ಕ್ವಶನ್ಸ್. ಬೆಳಕಿನ ವೇಗವು ಈ ಕೆಳಗಿನ ಯಾವುದರಲ್ಲಿ ಹಾಯ ಹೋಗುವಾಗ ಕಡಿಮೆ ಇರುತ್ತದೆ. ಆನ್ಸರ್ ಏನಪ್ಪ? ನೀರು. ಇದು PSI ಅಲ್ಲಿ ಕೇಳುವಂತಹ ಕ್ವಶನ್ಸ್. ಆನ್ಸರ್ ಏನು? ನೀರು. ಬೆಳಕಿನ ವೇಗವು ಈ ಕೆಳಗಿನ ಯಾವುದರಲ್ಲಿ ಹಾಯ ಹೋಗುವ ಕಡಿಮೆ ಇರುತ್ತದೆ? ನೋಡಿ, ಫಾರ್ ಎಕ್ಸಾಂಪಲ್, ನೀರಲ್ಲಿ ಬೆಳಕಿನ ಕಿರಣಗಳು ಬಿದ್ದಾಗ ಹಾಯ ಹೋಗುವ ಕಡಿಮೆ ಇರುತ್ತದೆ. ಯಾಕಂತಂದ್ರ ನೀರಲ್ಲಿ ಬೆಳಕಿನ ವೇಗವು ನೀರಲ್ಲಿ ಹಾಯ ಹೋಗುವ ಕಡಿಮೆ ಇರುತ್ತದೆ. ಯಾಕಂತಂದ್ರಲ್ಲಿ ಬೆಳಕಿನ ಕಿರಣಗಳು ನೀರಿನ ಮೇಲೆ ಬಿದ್ದಾಗ ಹಾಯ ಹೋಗುವುದಿಲ್ಲ, ಅತಿ ಹೆಚ್ಚು ಹಾಯ ಹೋಗುವುದಿಲ್ಲ. ಅದಕ್ಕೆಲ್ಲ ಕಡಿಮೆ ಹಾಯ ಹೋಗುತ್ತೆ ಅಂತ ನಾವೇ ಕರಿತೀವಿ. ಅದಕ್ಕೆ ಆನ್ಸರ್ ಏನದು? ನೀರು. ಏನದು? ನೀರು. ನೆಕ್ಸ್ಟ್ ಏನ್ ಬರ್ತದಪ್ಪ? ನೆಕ್ಸ್ಟ್ ಇದು ಕ್ವಶನ್ಸ್, IMP ಕ್ವಶನ್ಸ್, PS ಅಲ್ಲಿ ಕೇಳುವಂತ ಕ್ವಶನ್ಸ್. ಅದೇನದು? ಬೆಳಕಿನ ವೇಗವು ಈ ಕೆಳಗಿನ ಯಾವುದರಲ್ಲಿ ಹಾಯ ಹೋಗುವ ಕಡಿಮೆ ಇರುತ್ತದೆ? ಅದಕ್ಕೆ ಏನ್ ಆನ್ಸರ್ ಕೊಡ್ತೀವಿ? ನೀರು. ಅದಕ್ಕೆ ನಾವೇನ್ ಕರಿತೀವಿ? ನೀರು. ಈ ನೆಕ್ಸ್ಟ್ ನೋಡುವಂತಪ್ಪ ಅಂತಂದ್ರ ಸೂರ್ಯ. ಇದೇನದು? ಸೂರ್ಯ. ಇದು ಭೂಮಿ. ಇದು ಸೂರ್ಯ, ಸನ್. ಸೂರ್ಯನ ಕಿರಣ ಭೂಮಿ ಮೇಲೆ ಬೆಳಿಬೇಕಪ್ಪ ಅಂತಂದ್ರೆ ಎಷ್ಟು ನಿಮಿಷ ಕಾಲ ಬೇಕು? 8 ಮಿನಿಟ್ 30 ಸೆಕೆಂಡ್. 8 ಮಿನಿಟ್ 3 ಸೆಕೆಂಡ್ ಕಾಲ ಬೇಕಾಗುತ್ತದೆ. ನೋಡ್ರಿ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಇದನ್ನು ಎಕ್ಸಾಮ್ ಅಲ್ಲಿ ಕೇಳುವಂತ ಕ್ವಶನ್ಸ್ ಅನ್ನು ಬರಬಹುದು, ಮುಂದಿನ ಎಕ್ಸಾಮ್ ಅನ್ನು ಕೇಳಬಹುದು. ಸೂರ್ಯನ ಕಿರಣ ಭೂಮಿಯ ಮೇಲೆ ಬೀಳ್ಬೇಕಪ್ಪ ಅಂತಂದ್ರೆ ಎಷ್ಟು ನಿಮಿಷ ಕಾಲ ಬೇಕು? 8 ಮಿನಿಟ್ 3 ಸೆಕೆಂಡ್ ಕಾಲ ಬೇಕಾಗುತ್ತದೆ. 8 ನಿಮಿಷ 3 ಸೆಕೆಂಡ್ ಕಾಲ ಬೇಕಾಗುತ್ತದೆ. ನಾವೇನ್ ಕರಿತೀವಿ? ಸೂರ್ಯ, ಸನ್, ಬೆಳಕು. ಸೂರ್ಯನ ಬೆಳಕು ಭೂಮಿಯ ಮೇಲೆ ಬೆಳಕಂದ್ರೆ ಎಷ್ಟು ನಿಮಿಷ ಕಾಲ ಬೇಕು? 8 ನಿಮಿಷ 3 ಸೆಕೆಂಡ್ ಕಾಲ ಬೇಕು. ನೆಕ್ಸ್ಟ್ ಬರ್ತದಪ್ಪ ವಿಧಗಳು.
ವಿಧಗಳು ವಿಧಗಳು ವಿಧಗಳ ವಿಧಗಳ ವಸ್ತುಗಳು ಬೆಳಕಿನ ಸ್ವಭಾವ ಬೆಳಕಿನ ಸ್ವಭಾವ ಅದರೊಳಗೆ ಒಂದನೇದು ಪಾರದರ್ಶಕ ಪಾರದರ್ಶಕ ಎರಡನೇದು ಅಪಾರದರ್ಶಕ ಅಪಾರದರ್ಶಕ ಮೂರನೇದು ಅರೆ ಪಾರದರ್ಶಕ ಇದಕ್ಕೆ ಇಂಗ್ಲಿಷ್ ನಲ್ಲಿ ಏನ್ ಕರ್ತಾ ಇರೋದಕ್ಕ ಟ್ರಾನ್ಸ್ಪರೆಂಟ್ ಕರ್ತೀವಿ ಇದಕ್ಕೆ ಏನ್ ಕರ್ತೀವಿ ಒಪಾಕ್ಯೂ ಕರ್ತೀವಿ ಇದಕ್ಕೆ ಏನ್ ಕರ್ತೀವಿ ಟ್ರಾನ್ಸ್ಲ್ಯೂಸೆಂಟ್ ಅಂತ ಕರ್ತೀವಿ ಒಂದನೇದಾಗಿ ಪಾರದರ್ಶಕ ವಸ್ತುಗಳು ತಮ್ಮ ಮೂಲಕವನ್ನು ಬೆಳಕನ್ನು ಹಾದು ಹೋಗುತ್ತದೆ ನಾವೆಂತ ಕರ್ತೀವಿ ಪಾರದರ್ಶಕ ಅಂತ ಕರ್ತೀವಿ ನಾವು ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣಿಸುತ್ತೇವೆ ಅದಕ್ಕೆ ನಾವೆಂತ ಕರ್ತೀವಿ ಪಾರದರ್ಶಕ ಅಂತ ಕರ್ತೀವಿ ಏನಂತ ಕರ್ತೀವಿ ಪಾರದರ್ಶಕ ಅಂತ ಕರ್ತೀವಿ ಅಪಾರದರ್ಶಕ ವಸ್ತುಗಳಂತಂದ್ರೆ ಏನಪ್ಪಾ ಅಪಾರ ವಸ್ತುಗಳ ಅಂದ್ರೆ ಯಾವುವು ತಮ್ಮ ಮೂಲಕ ಹರಿಯಲು ಬಿಡುವುದಿಲ್ಲ ಅದೇನಪ್ಪಾ ಅಂತಂದ್ರ ಅಪಾರದರ್ಶಕ ಈ ಪಾರದರ್ಶಕ ನಾವು ತಮ್ಮ ಮೂಲಕವನ್ನು ಹಾದು ಹೋಗುವ ನಾವ್ ಕರ್ತೀವಿ ಪಾರದರ್ಶಕ ಅಂತ ಕರ್ತೀವಿ ಅರೆ ಪಾರದರ್ಶಕ ನಾವು ಅಂತ ಕರ್ತೀವಿ ಹಾದು ಹೋಗುವುದಿಲ್ಲ ಬೆಳಕಿನ ಕಿರಣಗಳು ಹಾದು ಹೋಗುವುದಿಲ್ಲ ತಮ್ಮ ಮೂಲಕ ಹರಿಯಲು ಬಿಡುವುದಿಲ್ಲ ಅದಕ್ಕೆ ನಾವೆಂತ ಕರ್ತೀವಿ ಅಪಾರದರ್ಶಕ ತಮ್ಮ ಮೂಲಕ ಹರಿಯಲು ಬಿಡುವುದಿಲ್ಲ ಅದೇನಪ್ಪ ಅಂತಂದ್ರ ಅಪಾರದರ್ಶಕ ಅಂತ ಕರ್ತೀವಿ ಏನ್ ಕರ್ತೀವಿ ಅಪಾರದರ್ಶಕ ಅಂತ ಕರಿತೀವಿ ಅದಕ್ಕೆ ಏನ್ ಕರ್ತೀವಿ ಪಾರದರ್ಶಕ ಅಂತ ಕರಿತೀವಿ ನೆಕ್ಸ್ಟ್ ನೋಡ್ಬೇಕಪ್ಪ ಅಂತಂದ್ರ ಬೆಳಕಿನ ಪರಿಣಾಮಗಳು ಮೂರನೇದು ಬೆಳಕಿನ ಪರಿಣಾಮಗಳು ಅದು ಯಾವಪ್ಪ ಒಂದನೇದು ಬೆಳಕಿನ ಪ್ರತಿಫಲನ ಎರಡನೇದು ಬೆಳಕಿನ ವಕ್ರೀಭವನ ಮೂರನೇದು ಬೆಳಕಿನ ಹೀರುವಿಕೆ ಬೆಳಕಿನ ಪ್ರತಿಫಲನ ಅಂತಂದ್ರ ಫಾರ್ ಎಕ್ಸಾಂಪಲ್ ಸೂರ್ಯನ ಕಿರಣಗಳು ಕಾಂಚಿನ ಮೇಲೆ ಬಿದ್ದಾಗ ನಮ್ಗೆ ಕೊಡುವಂತ ಪ್ರತಿಫಲನ ಇದಕ್ಕೆ ನಾವ್ ಕರಿತೀವಿ ಬೆಳಕಿನ ಪ್ರತಿಫಲನ ಸೂರ್ಯನ ಕಿರಣವು ಕಾಂಚಿನ ಮೇಲೆ ಬಿದ್ದಾಗ ಆ ಕಿರಣವು ನಮಗೆ ಬೇರೆ ಕಡೆ ಬಿದ್ದಾಗ ಅಥವಾ ಬೇರೆ ಮೇಲೆಗಳು ಬಿದ್ದಾಗ ಅಥವಾ ಬೇರೆ ಗೋಡೆ ಮೇಲೆ ಬಿದ್ದಾಗ ನಾವೇನ್ ಕರಿತೀವಿ ಅದಕ್ಕ ಪ್ರತಿಫಲನ ಅಂತ ಕರಿತೀವಿ ಪ್ರತಿಫಲನ ಅದಕ್ಕೆ ನಾವೇನ್ ಕರಿತೀವಿ ಬೆಳಕಿನ ಪ್ರತಿಫಲನ ಯಾವುದೇ ಮನೆ ಬಾಗಿಲಲ್ಲಿ ಸೂರ್ಯನ ಕಿರಣ ಬಿದ್ದಾಗ ಆ ಮನೆಯಲ್ಲಿ ಬೀಳುವಂತಹ ಈ ಪರಿಚಯ ಮೂಲಕ ಈ ಕಿರಣಗಳು
ಸೂರ್ಯನ ಕಿರಣಗಳು ಪರಿಚಯ ಮೇಲೆ ಬಿದ್ದಾಗ ಆ ಛಾಯೆಗಳನ್ನು ಗೋಡೆಯಲ್ಲಿ ಮೂಡಕ್ ನಾವ್ ಕರಿತೀವಿ ಬೆಳಕಿನ ಪ್ರತಿಫಲ ಅಂತ ಕರಿತೀವಿ. ಬೆಳಕಿನ ಪ್ರತಿಫಲ ಅಂತ ಕರಿತೀವಿ. ಬೆಳಕಿನ ಪ್ರತಿಫಲ ಅಂತ ಕರಿತೀವಿ. ಬೆಳಕಿನ ಪ್ರತಿಫಲ ಅಂತ ಕರಿತೀವಿ. ಬೆಳಕಿನ ವಕ್ರೀಭವನ. ಬೆಳಕಿನ ವಕ್ರೀಭವನ. ಬೆಳಕಿನ ಹೀರುವಿಕೆ. ಮೂರನೇದಾಗಿ ಬೆಳಕಿನ ಹೀರುವಿಕೆ. ಬೆಳಕಿನ ಹೀರುವಿಕೆ. ಒಂದು ವಸ್ತುವಿನ ಮೇಲೆ ಬೆಳಕನ್ನು ಬಿದ್ದಾಗ ಆ ವಸ್ತುವಿನ ಬೆಳಕನ್ನು ಹೀರಿಕೊಳ್ಳುತ್ತದೆ. ಯಾವುದೇ ವಸ್ತುಗಳನ್ನು ನಾವು ನೋಡ್ಬೇಕಂದ್ರ ಬೆಳಕಿನ ಕಿರಣಗಳು ವಸ್ತು ಮೇಲೆ ಬಿದ್ದಾಗ ಅದನ್ನು ಹೀರಿಕೊಳ್ಳುತ್ತದೆ. ನಾವೇನ್ ಕರಿತೀವಿ? ಬೆಳಕಿನ ಹೀರುವಿಕೆ ಅಂತ ಕರಿತೀವಿ. ನೋಡ್ರಿ, ಯಾವುದೇ ವಸ್ತುಗಳನ್ನು ಹಣ್ಣುಗಳಲ್ಲಿ ತಪ್ಪಲುಗಳಲ್ಲಿ ಆಗಲಿ ಇದು ಎಲೆ. ಇದೇನದು? ಎಲೆ. ಇದನ್ನು ಹಸಿರು ಇರುತ್ತೆ, ಇದೊಂದು ಸ್ವಲ್ಪ ಹಳದಿ ಕಲರ್ ಇರುತ್ತದೆ. ಇದನ್ನು ಸೂರ್ಯನ ಕಿರಣಗಳು ಆ ಎಲೆಯ ಮೇಲೆ ಬಿದ್ದಾಗ ಆ ಎಲೆಯನ್ನು ಸೂರ್ಯನ ಕಿರಣಗಳು ಹೀರುವಿಕೆ ಇದ್ದಾಗ ಅಲ್ಲಿ ನಮ್ಗೆ ಏನಾಗ್ಬಿಡ್ತದೆ? ಅಲ್ಲಿ ಇವು ವಸ್ತುಗಳನ್ನು ಕಂಡು ಬರ್ತಾವ. ಈ ವಸ್ತುಗಳು ಏನ್ ಮಾಡ್ತಾವ? ಆ ಬೆಳಕಿನ ಕಿರಣಗಳನ್ನು ಹೀರಿಕೊಳ್ಳುತ್ತದೆ. ಆ ವಸ್ತುಗಳು ಏನ್ ಮಾಡ್ತದ? ಆ ಎಲೆಯ ಮೇಲೆ ಬೆಳಕಿನ ಕಿರಣಗಳು ಬಿದ್ದಾಗ ಆ ಎಲೆಗಳನ್ನು ಹೀರಿಕೊಳ್ಳುತ್ತವೆ. ಅನೇಕ ವಸ್ತುಗಳನ್ನು ಏನ್ ಮಾಡ್ತಾವ? ಬೆಳಕಿನ ಕಿರಣಗಳು ಹೀರಿಕೊಳ್ಳುತ್ತವೆ. ನೆಕ್ಸ್ಟ್ ಕ್ವಶನ್ ಇಸ್ ಇಂಪಾರ್ಟೆಂಟ್. PSI ನಲ್ಲಿ ಕೇಳಿರುವಂತ ಕ್ವಶನ್ಸ್ ಯಾವ್ದಪ್ಪ ಅಂತಂದ್ರ is very important. IMP is a very important. ಸೂರ್ಯೋದಯ. ಸೂರ್ಯೋದಯದ ಕೆಲವು ಲಕ್ಷಣಗಳು, ಕೆಲವು ಕ್ಷಣಗಳ ಮೊದಲು ಬೆಳಕನ್ನು ಕಾಣಿಸುವುದಕ್ಕೆ ಕಾರಣ. ಇದು PSI ನಲ್ಲಿ ಕೇಳಿರುವಂತ ಕ್ವಶನ್ಸ್. ಆನ್ಸರ್ ಏನಪ್ಪಾ ಅಂತಂದ್ರ ರಿಫ್ರಾಕ್ಷನ್. ಕೇಳಿರುವಂತ ಕ್ವಶನ್ಸ್ PSI ಇಂಪಾರ್ಟೆಂಟ್. ನೋಟ್ ಮಾಡ್ಕೋರಿ, ಇಸ್ ವೆರಿ ಇಂಪಾರ್ಟೆಂಟ್. ಸೂರ್ಯೋದಯ ಕೆಲವು ಕ್ಷಣಗಳಲ್ಲಿ ಮೊದಲು ಬೆಳಕನ್ನು ಕಾಣುವುದಕ್ಕೆ ಕಾರಣ. ಸೂರ್ಯೋದಯ ಕೆಲವು ಕ್ಷಣಗಳಲ್ಲಿ ಕಾಣುವಂತ ಬೆಳಕನ್ನು ಕಾಣಿಸೋದಕ್ಕೆ ಕಾರಣ ಅದೇನದು? ರಿಫ್ರಾಕ್ಷನ್ ಅಂತ ಕರಿತೀವಿ. ರಿಫ್ರಾಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್. ನಕ್ಷತ್ರಗಳು ಎರಡನೇದು, ಇದು ಒಂದನೇದು ಇಂಪಾರ್ಟೆಂಟ್. PSI ನಲ್ಲಿ ಕೇಳಿರುವಂತ ಇದೊಂದು ಕ್ವಶನ್ಸ್. PSI ನಕ್ಷತ್ರಗಳ ರಾತ್ರಿಯಲ್ಲಿ ಹೊಳೆಯಲು ಕಾರಣ. PSI ನಲ್ಲಿ ಕೇಳಿರುವಂತ ಕ್ವಶನ್ಸ್. ಇದನ್ನು ಕೂಡ PSI ನಲ್ಲಿ ಕೇಳಿರುವಂತ ಕ್ವಶನ್ಸ್. ಅದೇನಪ್ಪಾ ಅಂತಂದ್ರ ಬೆಳಕಿನ ವಕ್ರೀಕರಣದಿಂದ
ದಿಂದಾಗಿದೆ ದಿಂದಾಗಿದೆ ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ನಕ್ಷತ್ರಗಳು ರಾತ್ರಿಯಲ್ಲಿ ಹೊಳೆಯುವ ಕಾರಣ ಏನಪ್ಪಾ ಅಂತಂದ್ರ ಬೆಳಕಿನ ವಕ್ರೀಕರಣದಿಂದಾಗಿದೆ ನೋಡ್ರಿ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. PSI ನಲ್ಲಿ ಇದನ್ನು ಕೇಳುವಂತ ಕ್ವಶನ್ಸ್. ಅದೇನಪ್ಪಾ ಅಂತಂದ್ರ ಬೆಳಕಿನ ವಕ್ರೀಕರಣಗಳಂತ ಕರಿತೀವಿ. ಏನಂತ ಕರಿತೀವಿ? ಬೆಳಕಿನ ವಕ್ರೀಕರಣದಿಂದಾಗಿದೆ ಅಂತ ಕರಿತೀವಿ ನೋಡ್ರಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ FDA ನಲ್ಲಿ ಕೇಳುವಂತ ಕ್ವಶನ್ಸ್. FDA ಅಲ್ಲಿ ಕೇಳಿರುವಂತ ಕ್ವಶನ್ಸ್ ಏನಪ್ಪಾ ಅಂತಂದ್ರ ಕಾಮನ್ ಬಿಲ್ಲನು ರಚನೆಗೆ ಕಾರಣ. FDA ನಲ್ಲಿ ಕೇಳಿರುವಂತ ಕ್ವಶನ್ಸ್ ಇದನ್ನು ಇಂಪಾರ್ಟೆಂಟ್ ಅದ. ಅದು ಏನಪ್ಪಾ ಅಂತಂದ್ರ ಬೆಳಕಿನ ಚದುರುವಿಕೆ. ಬೆಳಕಿನ ಚದುರುವಿಕೆ ಅಂತ ಕರಿತೀವಿ. ಕಾಮನ್ ಬಿಲ್ಲನ್ನು ರಚನೆ ಕಾರಣ ಬೆಳಕಿನ ಚದುರುವಿಕೆ. FDA ಅಲ್ಲಿ ಕೇಳಿರುವಂತ ಕ್ವಶನ್ಸ್ ಈಗಾಗಲೇ ಕೇಳಲ್ಲ, ಈಗ ಮುಂದನು ಕೇಳಕ್ ಚಾನ್ಸಸ್ ಅದ. ಬೆಳಕಿನ ಚದುರುವಿಕೆ ಆನ್ಸರ್ ಏನಪ್ಪಾ ಅಂದ್ರ ಬೆಳಕಿನ ಚದುರುವಿಕೆ. ಇಂಪಾರ್ಟೆಂಟ್. ಇನ್ನೊಂದು 5ನೇದು ವೆರಿ ಇಂಪಾರ್ಟೆಂಟ್. ಕಾಮನ್ ಬಿಲ್ಲನು ಕೊನೆಯ ಬಣ್ಣಗಳಿವೆ. ಕಾಮನ್ ಬಿಲ್ಲನು ಕೊನೆಯ ಬಣ್ಣಗಳಿವೆ. ಕೊನೆಯ ಬಣ್ಣ ಯಾವುವು? ಇದನ್ನು ಕೂಡ ಇಂಪಾರ್ಟೆಂಟ್. ಇಸ್ ಅ ನೋಟ್ ಆಫ್ ದಿ ಡೈರಿ. ನೋಟ್ ಮಾಡ್ಕೋರಿ, ಇದನ್ನು ಇಂಪಾರ್ಟೆಂಟ್ ಅದ. ಕಾಮನ್ ಬಿಲ್ಲನು ಕೊನೆಯ ಬಣ್ಣಗಳು ಯಾವುವು? ನೇರಳೆ ಮತ್ತು ಕೆಂಪು. ನೇರಳೆ ಮತ್ತು ಕೆಂಪು ಬಣ್ಣಗಳಿವೆ. ಕಾಮನ್ ಬಿಲ್ಲನು ಕೊನೆಯ ಬಣ್ಣಗಳು ಯಾವಪ್ಪ ಅಂತಂದ್ರ ನೇರಳೆ ಮತ್ತು ಕೆಂಪು. ಇನ್ನೊಂದು ಕ್ವಶನ್ಸ್. ಕಾಮನ್ ಬಿಲ್ಲನು ಕಿತ್ತಳೆ ಬಣ್ಣ ಮತ್ತು ಹಸಿರು ಬಣ್ಣ. ಮಧ್ಯದ ಬಣ್ಣ ಯಾವುದು? ಯಾವ್ದಪ್ಪ ಅಂತಂದ್ರ ಹಳದಿ ಬಣ್ಣ. ಯಾವ್ದಪ್ಪ ಅಂತಂದ್ರ ಹಳದಿ ಬಣ್ಣ ಅಂತ ಕರಿತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್. ಇದನ್ನು ಇಂಪಾರ್ಟೆಂಟ್. ಕಾಮನ್ ಬಿಲ್ಲಲ್ಲಿ 7 ಬಣ್ಣಗಳಿವೆ ಎಂದು ತೋರಿಸಿಕೊಟ್ಟವರು ವಿಜ್ಞಾನಿ ಯಾರು? ಯಾರಪ್ಪ ಅಂತಂದ್ರ ನ್ಯೂಟನ್.
ಯಾರಪ್ಪ ಅಂತಂದ್ರ ನ್ಯೂಟನ್. ಯಾರಪ್ಪ ಅಂತಂದ್ರ ನ್ಯೂಟನ್. ನ್ಯೂಟನ್ ಯಾರಪ್ಪ ಅಂತಂದ್ರ ನ್ಯೂಟನ್. ಯಾರಪ್ಪ ಅಂತಂದ್ರ ನ್ಯೂಟನ್. ಯಾರಪ್ಪ ಅಂತಂದ್ರ ನ್ಯೂಟನ್. ಆಕಾಶೀಯ ನೀಲಿ ಬಣ್ಣಗಳಲ್ಲಿ ಆಕಾಶದಲ್ಲಿ ನೀಲಿ ಬಣ್ಣಗಳಲ್ಲಿ ಕಾಣುವುದಕ್ಕೆ ಕಾರಣ. ಇದನ್ನು ಕೂಡ PSI ನಲ್ಲಿ ಕೇಳಿರುವಂತ ಕ್ವಶನ್ಸ್. ಇದನ್ನು ಕೂಡ ಕ್ವಶನ್ ಅಲ್ಲಿ ಕಾಣುವಂತ ಕ್ವಶನ್ಸ್.